ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ತಾಯಿ ತಂದೆ ತೋರಿಸಿದ ಮಾರ್ಗ ಈಗ ಕಷ್ಟವೆನಿಸಬಹುದು ಅಲ್ವಾ? ಯಾಕೆಂದರೆ ತಪ್ಪಾದರೆ ಬೈತಾರೆ, ಗೊತ್ತಾಯ್ತು. ಸುಳ್ಳು ಮಾತಾಡಬೇಡ, ಸತ್ಯ ಮಾತಾಡು, ಸುಳ್ಳು ಹೇಳಬೇಡ, ಒಳ್ಳೇದು ಮಾಡು ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ಕಷ್ಟ ಅನಿಸುತ್ತೆ ನಿಮಗೆ. ಆದರೆ ಮುಂದೊಂದು ದಿನ ಖುಷಿ ಕೊಡುತ್ತೆ. ಆದರೆ ಬೇರೆಯವರು ಏನು ಮಾಡ್ತಾರೆ, ತೋರಿಸುವ ಮಾರ್ಗ ತಪ್ಪು ಮಾಡಿದ್ರು ಸರಿ ಕಣೋ ಮಾಡೋ, ನೀನು ಮಾಡಿದ್ದೇ ಸರಿ ಕಣೋ ಅಂತ ಹೊಗಳಿ ನಿಮ್ಮನ್ನು ಅಟ್ಟಕ್ಕೆ ಸೇರಿಸ್ತಾರೆ. ಅಂಥವ್ರಿಗೆ ಖುಷಿ ಆಗತ್ತೆ ನಿಮಗೆ ಅನಿಸಿದ್ರು. ಮುಂದೆ ಏನಾಗುತ್ತೆ, ಕಷ್ಟ ಕಟ್ಟಿಟ್ಟ ಬುದ್ಧಿ. ಅದರಿಂದ ತಂದೆ ತಾಯಿ ಹೇಳಿದ್ದನ್ನು ತಿಳ್ಕೊಳ್ಳಿ. ಯಾಕೆ ಬೈತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಒಳ್ಳೇದಕ್ಕೆ ಮಾತ್ರ ಬೈಯೋದು. ಏನಾರು ಹೇಳಿದ್ರು ನಿಮ್ಮ ಒಳ್ಳೇದಕ್ಕೇನೇನೆ. ತಂದೆ ತಾಯಿ ದೊಡ್ಡವ್ರು ಹೇಳಿದ್ರೆ ಹೊಗಳ ಭಟ್ರನ್ನ ನಂಬಕ್ಕೆ ಹೋಗಬೇಡಿ, ಬೈದು ಹೇಳ್ದವ್ರನ್ನ ನಂಬಿ. ಗೊತ್ತಾಯ್ತಾ? ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಯಾವ ಸಮಯದಲ್ಲಿ ವಾಕಿಂಗ್ ಮಾಡಬೇಕು, ವಾಕಿಂಗ್ ಮಾಡೋದ್ರಿಂದ ಪ್ರಯೋಜನ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ವಾಕಿಂಗ್ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದು. ಮೊದಲಿಂದ ಗೊತ್ತೇ ಇದೆ, ಹಿರಿಯವರೆಲ್ಲ ಹೇಳೇ ಇದ್ದಾರೆ. ಆದರೆ ನಾವು ಯಾವ ಸಮಯದಲ್ಲಿ ವಾಕ್ ಮಾಡುತ್ತಿದ್ದೇವೆ ಎನ್ನುವುದು ಮುಖ್ಯವಾಗುತ್ತದೆ. ಹೀಗಿರುವಾಗ ತಪ್ಪಾದ ಸಮಯದಲ್ಲಿ ವಾಕ್ ಮಾಡೋದ್ರಿಂದ ಆರೋಗ್ಯಕ್ಕೆ ಅಪಾಯವೇ ಹೆಚ್ಚು. ವಾಕಿಂಗ್ ಎನ್ನುವುದು ಏನಾಗುತ್ತೆ ಅಂದರೆ, ವಾಕಿಂಗ್ ಎನ್ನುವುದು ಇತ್ತೀಚಿನ ದಿನಗಳಲ್ಲಿ ಬಹುತೇಕರ ಒಂದು ದೈನಂದಿನ ದಿನಚರಿಯಾಗಿದೆ, ಭಾಗವಾಗಿದೆ. ಕೆಲವರು ಫಿಟ್ನೆಸ್ಗಾಗಿ ವಾಕಿಂಗ್ ಮಾಡಿದ್ರೆ ಇನ್ನೂ ಕೆಲವರು ತೂಕ ಇಳಿಸುವ ಸಲುವಾಗಿ ವಾಕ್ ಮಾಡುತ್ತಾರೆ. ಎಲ್ಲ ವ್ಯಾಯಾಮದಲ್ಲೂ ಅತ್ಯಂತ ಸುಲಭದ ವ್ಯಾಯಾಮದ ಇದಾಗಿದೆ. ಕೆಲವರು ಬೆಳಿಗ್ಗೆ ವಾಕ್ ಮಾಡಿದ್ರೆ ಇನ್ನೂ ಕೆಲವರು ಸಂಜೆ ವಾಕ್ ಮಾಡುತ್ತಾರೆ. ಒಟ್ಟಾಗಿ ಯಾರಿಗೆ ಯಾವಾಗ ಸಮಯ ಸಿಕ್ಕುತ್ತೋ ಆಗ ವಾಕ್ ಮಾಡುತ್ತಾರೆ. ಆದರೆ ನಿಮಗೂ ಗೊತ್ತು, ವಾಕ್ ಮಾಡುವುದನ್ನು ಒಂದು ಸಮಯ ಅಂತ ಇರುತ್ತೆ. ನಾವು ಯಾವಾಗ ಅಂತ ಆದಾಗ ಮಾಡ್ಕೋಬಾರ್ದು, ಒಂದು ಸಮಯ ಇರುತ್ತೆ. ಸಂಜೆ ವಾಕಿಂಗ್ ಮಾಡಿದ್ರೆ ಯಾವಾಗ ಮಾಡಬೇಕು? ಸಂಜೆ ವಾಕಿಂಗ್ ಯಾವಾಗ ಮಾಡಬೇಕು ಅಂದರೆ, ಬೆಳಿಗ್ಗೆ ಬದಲು ಸಂಜೆ ನಡೆಯಲು ಇಷ್ಟಪಡುವವರು ಸಂಜೆ 4 ಗಂಟೆಯ ನಂತರ, ಅಂದರೆ 6 ಗಂಟೆ ಒಳಗೆ, 6ರಿಂದ 8 ಗಂಟೆಯೊಳಗೆ ಸಲಹೆ ನೀಡಲಾಗುತ್ತದೆ. ಆ ಸಮಯದಲ್ಲಿ ಗಾಳಿಯ ತಂಪು ಹೆಚ್ಚಾಗಲು ಪ್ರಾರಂಭವಾಗುತ್ತದೆ ಮತ್ತು ಮಾಲಿನ್ಯದ ಮಟ್ಟವನ್ನು ಕಡಿಮೆ ಇರುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮಗೆ ನಡೆಯುವ ಸುಲಭವಾಗಬಹುದು ಮತ್ತು ಅದು ನಿಮ್ಮ ಆರೋಗ್ಯಕ್ಕೆ ಪ್ರಯೋಜನನ ಕೊಡುತ್ತೆ. ಅವಾಗ ಮಾಡಿ. ಅದರಿಂದ ಯಾವ ಸಮಯದಲ್ಲಿ ಬೆಳಗ್ಗೆ ವಾಕಿಂಗ್ ಮಾಡಬೇಕು ಅಂದರೆ, ನಡೆಯಲು ಉತ್ತಮ ಸಮಯವೆಂದು ಬೆಳಗ್ಗೆ ಸೂರ್ಯೋದಯ ಸಮಯ. ಸೂರ್ಯ ಉದಯಿಸಿದ ತಕ್ಷಣ ನಾವು ಹೊರಗೆ ನಡೆಯಲು ಹೋಗಬೇಕು ಮತ್ತು ಬೆಳಗ್ಗೆ 8 ಗಂಟೆಯೊಳಗೆ ನಡಿಗೆಯನ್ನು ಪೂರ್ಣಗೊಳಿಸಬೇಕು. ಬೆಳಗಿನ ಸೌಮ್ಯವಾದ ಬಿಸಿಲಿನಲ್ಲಿ ನಡೆಯುವುದರಿಂದ ನಿಮಗೆ ಯಾವುದೇ ನೋವು ಅನಿಸುವುದಿಲ್ಲ. ಈ ರೀತಿಯಾಗಿ ನೀವು ಸ್ವಲ್ಪ ಸಮಯದವರೆಗೆ ಸೂರ್ಯ ಬೆಳಕಿನಲ್ಲಿ ಇರುವುದರಿಂದ ವಿಟಮಿನ್ ಡಿ ಪಡೆಯಬಹುದು ಮುಕ್ತಿ, ಮತ್ತು ಇದರ ನಿಮ್ಮ ಮೂಳೆಗಳಿಗೂ ಅದರಿಂದ ಪ್ರಯೋಜನ ಆಗತ್ತೆ. ಗೊತ್ತಾಯ್ತಾ? 30 ನಿಮಿಷ ವಾಕಿಂಗ್ ಮಾಡಿದ್ರೆ, ಪ್ರತಿಯೊಬ್ಬರು ಫಿಟ್ ಆಗಿರಲು ಸಂಕೀರ್ಣವಾದ ವ್ಯಾಯಾಮಗಳ ಬಗ್ಗೆ ಮಾತನಾಡುವಾಗ 30 ನಿಮಿಷಗಳ ಚುರುಕಾದ ನಡಿಗೆ ಬಹಳ ಸಿಂಪಲ್ ಎಂದು ತೋರುತ್ತದೆ. ಇದು ನಿಮ್ಮ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮವನ್ನು ಸಹಕಾರಿಯಾಗಿದೆ. ಪ್ರತಿದಿನ 30 ನಿಮಿಷಗಳ ಕಾಲ ನಡೆಯುವುದರಿಂದ ಸಾಕಷ್ಟು ಪ್ರಯೋಜನಗಳನ್ನು ನಾವು ಪಡ್ಕೋಬೋದು. ಹೃದಯ ಕಾಯಿಲೆಗಳು ಅಪಾಯವನ್ನು ಕಡಿಮೆ ಮಾಡುತ್ತದೆ, ತೂಕ ಇಳಿಯುತ್ತದೆ, ಒತ್ತಡವನ್ನು ಕಡಿಮೆ ಮಾಡುತ್ತದೆ, ರಕ್ತ ಸಂಚಾರವು ಉತ್ತಮವಾಗಿಸುತ್ತದೆ, ಬೊಜ್ಜಿನ ಸಮಸ್ಯೆ ನಿವಾರಣೆ ಮಾಡುತ್ತೆ. ಅದರಿಂದ ನಾವು ವಾಕಿಂಗ್ ಮಾಡೋದು ಉತ್ತಮ. ಯಾವುದೇ ವಯಸ್ಸಾಗಲಿ, ದೊಡ್ಡವರೇ ನಡಿಬೇಕು, ಚಿಕ್ಕವರು ನಡಿಬೇಕು, ಮುದುಕರು ನಡಿಬೇಕು ಅಂತ ಇಲ್ಲ, ಹೆಂಗಸರು ನಡಿಬೇಕು, ಗಂಡಸರು ನಡಿಬೇಕು ಅಂತ ಏನಿಲ್ಲ. ಎಲ್ಲರೂ ವಾಕಿಂಗ್ ಮಾಡಿ. ಯಾವ್ಯಾವ ಸಮಯದಲ್ಲಿ ಮಾಡಬೇಕು ಅಂತ ಗೊತ್ತಾಗಿದೆ ನಿಮಗೆ. ವಾಕಿಂಗ್ ಮಾಡೋದ್ರಿಂದ ಎಲ್ಲ ಒಳ್ಳೆಯದಾಗತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ. ಇವತ್ತು ನಾವು ವಾಕಿಂಗ್ ಪ್ರಯೋಜನವನ್ನು ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 22/6/2025 ಭಾನುವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಕೃಷ್ಣಪಕ್ಷ, ತಿಥಿ ದ್ವಾದಶಿ, ರಾತ್ರಿ 11 ಗಂಟೆ 3 ನಿಮಿಷ, ನಕ್ಷತ್ರ ಭರಣಿ, ಹಗಲು 3:47, ಮಳೆ ಆರಿದ್ರೆ 1ನೇ ಪಾದ, ರಾಹುಕಾಲ 5:13ರಿಂದ 6:50 ತನಕ ಇದೆ, ಕುಳಿಕ ಕಾಲ 3:32ರಿಂದ 5:13 ತನಕ ಇದೆ, ಯಮಗಂಡ ಕಾಲ 12:25ರಿಂದ 2 ಗಂಟೆ 1 ನಿಮಿಷ ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊಂತಿದ್ರು
ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು.